ಜುಲೈ ತಿಂಗಳಲ್ಲಿ ಉದ್ಯೋಗದ ವಿಚಾರಗಳಲ್ಲಿ ಏನಾದರೂ ಬದಲಾವಣೆ ವಿಶೇಷ ಏನಾದ್ರು ತಗೊಳ್ಬೇಕಾದ್ರೆ ಎಚ್ಚರಿಕೆ ಅಥವಾ ಇತ್ಯಾದಿಗಳ ಬಗ್ಗೆ. ಯಾಕೆಂದರೆ ನೋಡಿ, ಪ್ರತಿ ತಿಂಗಳಲ್ಲೂ ಸಹ ಪ್ರತಿಯೊಂದು ರಾಶಿಯಲ್ಲಿ ಯಾರಿಗಾರು ಸಹ ಅಕಸ್ಮಾತ್ ಕೆಲವಿಷ್ಟು ಆಲೋಚನೆಗಳು ಬರ್ಬೋದು. ಏನಪ್ಪ ಅಂತಂದರೆ, ಒಂದು ಜಾಬ್ ಚೇಂಜ್ ಮಾಡೋಣ ಅನ್ನೋ ಆಪ್ಷನ್ ಬರ್ಬೋದು. ಈ ಜಾಬ್ ಚೇಂಜ್ ಮಾಡೋಣ, ನನಗೆ ಬೇಡ ಅಂತ. ಜುಲೈ ತಿಂಗಳು ನಿಮಗೆ ಜಾಬ್ ರಿಸೈನ್ ಮಾಡಲಿಕ್ಕೆ ಉತ್ತಮನೋ ಅಲ್ವೋ ಅನ್ನುವಂಥದ್ದು ನಿಮ್ಮ ರಾಶಿ ಪ್ರಕಾರ. ಅಥವಾ ಜುಲೈ ತಿಂಗಳಲ್ಲಿ ನೀವು ರಿಸೈನ್ ಮಾಡಬಹುದಾ, ಇನ್ನೊಂದು ಜಾಬ್ ಸಿಗುತ್ತಾ, ಏನು ಎತ್ತ, ಈ ಥರದ್ದೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ರೆ ನಿಮ್ಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಕೆಲವರು ಜಾಬ್ ರಿಸೈನ್ ಮಾಡಿಬಿಡ್ತಾರೆ, ಮುಂದೇನು ಎತ್ತ ಏನೂ ಇಲ್ಲ, ಕ್ವಶನ್ ಮಾರ್ಕ್ ಆಗಿದ್ದು ಬಿಡುತ್ತೆ. ಸೊ ಅದರಿಂದ ಆಮೇಲೆ ಯಾವುದೋ ಒಂದು ವೈಯಕ್ತಿಕ ಜಾತಕ ಕನ್ಸಲ್ಟೇಷನ್ ತೊಗೊಂತಾರೆ. ಗುರುಗಳೇ, ಜಾಬ್ ರಿಸೈನ್ ಮಾಡಿಬಿಟ್ಟಿದ್ದೀನಿ, ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಸೊ ನನಗೆ ಎಲ್ಲೂ ಕಡೆ ಕೆಲಸ ಸಿಗ್ತಾ ಇಲ್ಲ, ನಾನು ಅನ್ಕೊಂಡ ಕಡೆ ಕೆಲಸ ಸಿಗ್ತಾ ಇಲ್ಲ, ಯಾವುದೋ ಫ್ರೆಂಡ್ ಕೆಲಸ ಕೊಡಿಸ್ತೀನಿ ಅಂತ ಸಿಗಲಿ, ಇವ ನೋಡ್ರೆ ಅವನು ಫೋನ್ ಎತ್ತಾ ಇಲ್ಲ, ಅಥವಾ ನಾನು ಏನೋ ಒಂದು ರೀಸನ್ ಅಪ್ಪ ಒಟ್ಟು ಆಗಲಿಲ್ಲ ಅಂತ ಆವಾಗ ಟೆನ್ಷನ್ ಮಾಡ್ಕೊಳ್ಳೋದು. ಸೊ ಆದ್ದರಿಂದ ನಿಮ್ಮ ರಾಶಿ ಪ್ರಕಾರ ನೀವು ಜಾಬ್ ರಿಸೈನ್ ಮಾಡಬಹುದಾ, ಮಾಡಬಾರ್ದಾ, ಪ್ರಮೋಷನ್ ಕೇಳಬಹುದಾ, ಕೇಳಬಾರ್ದಾ, ಟ್ರಾನ್ಸ್ಫರ್ ಕೇಳಬಹುದಾ, ಕೇಳಬಾರ್ದಾ, ಸ್ಯಾಲ್ರಿ ಹೈಕ್ ಸಿಗುತ್ತಾ, ಸಿಗಲ್ವಾ, ಅಥವಾ ಉದ್ಯೋಗದ ವಾತಾವರಣ ಆಫೀಸಲ್ಲಿ ನೆಮ್ಮದಿಯಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಬಹುದಾ, ಅಥವಾ ಉಗ್ರವಾಗಿರುತ್ತಾ ವಾತಾವರಣ, ಈ ತರಹದ ಕೆಲವಿಷ್ಟು ವಿಚಾರಗಳನ್ನು ನಿಮ್ಮ ರಾಶ್ಯಾಧಾರಿತವಾಗಿ ಕೂಡ ಒಂದು ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ ಅಂತ ಹೇಳಿ. ಸೊ ದಯವಿಟ್ಟು ವಿಡಿಯೋನ ನೀವು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ಶೇರ್ ಆಗಲಿ. ಸೊ ಉದ್ಯೋಗ ಎಲ್ಲರೂ ಮಾಡ್ತಿರ್ತಾರಲ್ಲ, ಸ್ವಾಮಿ, ಚಿಕ್ಕದಾಗಲಿ ದೊಡ್ಡದಾಗಲಿ, ಅವರವರ ಉದ್ಯೋಗದ ವಿಚಾರಗಳು ಯಾವ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ನೋಡಿ, ಬಹಳ ಪ್ರಮುಖವಾಗಿ ನೀವು ಪ್ರತಿಯೊಂದು ರಾಶಿಯವರು ನಿಮ್ಮ ರಾಶಿಗಿಂತ 10ನೇ ಮನೆಯ ಅಧಿಪತಿಯನ್ನು ಬಹಳ ಪ್ರಮುಖವಾಗಿ ಉದ್ಯೋಗಾದಿ ವಿಚಾರಗಳಲ್ಲಿ ನೋಡಬೇಕು. ಅದನ್ನು ಹೊರತುಪಡಿಸಿ ರವಿಗ್ರಹದ ಸಂಚಾರವನ್ನು ವಿಶೇಷವಾಗಿ ಗಮನದಲ್ಲಿಟ್ಕೊಂಡು ನೋಡಬೇಕಾಗತ್ತೆ. ಇದು 2 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು, ಯಾವುದೇ ರಾಶಿಯವರಾಗಿರಲಿ. ನಿಮ್ಮ ರಾಶಿಗಿಂತ 10ನೇ ಮನೆಯ ರಾಶಿಯ ಅಧಿಪತಿ, ಎರಡನೇದಾಗಿ ರವಿಗ್ರಹದ ಸಂಚಾರ. ಇದನ್ನು ಹೊರತುಪಡಿಸಿ ನಿಮ್ಮ ರಾಶಿಗಿಂತ 10ನೇ ರಾಶಿಯಲ್ಲಿ ಯಾವುದಾದ್ರು ಗ್ರಹ ಇದೆಯಾ, ಅಥವಾ ಆ ರಾಶಿಗೆ ಯಾವುದಾದ್ರು ಗ್ರಹದ ದೃಷ್ಟಿ ಇದೆಯಾ, ಈ ಥರ ಒಂದು ಸನ್ನಿವೇಶಗಳು ಬಹಳ, ಈ 3 ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಜಾಬ್ ರಿಲೇಟೆಡ್ ಆಗಿ ನೋಡಬೇಕಾದ್ರೆ ನಂದು ಹೆಂಗಿರುತ್ತೆ ಇದು ಹೇಳ್ತಿರೋದು ನಿಮಗೆ ಪಾಠ ಮಾಡ್ದಂಗೆ, ನಾನು ಜ್ಯೋತಿಷ್ಯ ಪಾಠ ಮಾಡ್ದಂಗೆ ಮಾಡ್ತಾ ಇದ್ದೀನಿ ನಿಮಗೆ. ತುಂಬ ಸಿಂಪಲ್ಲು. ಪ್ರತಿಯೊಂದು ರಾಶಿಯವರು ಅವರ ರಾಶಿಗಿಂತ 10ನೇ ಮನೆಯ ಅಧಿಪತಿ ಹಾಗೂ ರವಿಗ್ರಹ, ಮೂರನೇದಾಗಿ 10ನೇ ಮನೆಗೆ ಯಾವುದಾದ್ರು ಗ್ರಹಗಳ ದೃಷ್ಟಿ, ಅಥವಾ 10ನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ, ಈ ಥರ 10ನೇ ಮನೆಯ ಮೇಲೆ ಬೇರೆ ಗ್ರಹಗಳ ದೃಷ್ಟಿ, ಇದನ್ನೆಲ್ಲ ಇಂಪಾರ್ಟೆಂಟ್ ಆಗಿ ನೋಡಿಕೊಂಡ್ರೆ ಆ ಪರ್ಟಿಕ್ಯುಲರ್ ತಿಂಗಳು, ಜುಲೈ ತಿಂಗಳು ಅಂತಂದ್ರೆ ಜುಲೈ ತಿಂಗಳಲ್ಲಿ ಹೆಂಗಿರುತ್ತೆ ಉದ್ಯೋಗ, ನಾನು ರಿಸೈನ್ ಮಾಡ್ಬೋದಾ, ಮಾಡಬಾರ್ದು, ಇದಿಷ್ಟು ಕೆಲವಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವಿಷ್ಟು ದೀರ್ಘಕಾಲಿಕವಾಗಿ ಯೋಚನೆ ಮಾಡಬೇಕಾದ ವಿಚಾರಗಳಿರುತ್ತೆ. ಅಂದರೆ ಉದಾಹರಣೆ, ನೀವು 7.5 ಇರ್ತೀರಾ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಈ ಥರ ಇರ್ತೀರಾ. ಈಗ ನಿಮಗೆ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಆಮೇಲೆ ಕುಂಭ, ಮೀನ, ಮೇಷರಾಶಿಯವರಿಗೆ 7.5 ನಡೀತಾ ಇದೆ. ಸೊ ಇಂಥದ್ದೆಲ್ಲ ವಿಚಾರಗಳಿದ್ದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಗಲ್ಗಳು. ಸೊ ಅದನ್ನು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗತ್ತೆ. ಸೊ ಹಲವಾರು ಆಸ್ಪೆಕ್ಟ್ಸ್ ಇರುತ್ತೆ ಆನ್ ಎ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡುವಂಥದ್ದು. ನಾನೀಗ ಬರೀ ಜುಲೈ ತಿಂಗಳ ವಿಚಾರಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಜುಲೈ ತಿಂಗಳ ಗ್ರಹಸ್ಥಿತಿಗಳನ್ನ, ಅದರಲ್ಲಿ ದೀರ್ಘಕಾಲಿಕವಾದನ್ನು ಮಾತಾಡ್ತೇನೆ, ಬಟ್ ಹಾಗೆ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ. ಸೊ ನೀವು ಯಾವ ರಾಶಿಯವರು ಅನ್ನೋದ್ರ ಮೇಲೆ ಜುಲೈ ತಿಂಗಳಲ್ಲಿ ನೀವು ಕೆಲಸ ಏನು ಅನ್ನುವಂಥದ್ದು ನೋಡಬೇಕು. ಸೊ ಇನ್ನು ಮೀನರಾಶಿಯವರ ವಿಚಾರಕ್ಕೆ ಬಂದರೆ, ಕೊನೆಯದಾಗಿ ಮೀನರಾಶಿಯವರಿಗೆ ಏನಾಗುತ್ತೆ, ಉದ್ಯೋಗದ ಕರ್ಮಾಧಿಪತಿ ಚತುರ್ಥದಲ್ಲಿದ್ದಾನೆ. ಸೊ ನಿರುದ್ಯೋಗಿ ಮೀನರಾಶಿಯವರಿಗೆ ಉದ್ಯೋಗದ ವಿಚಾರಕ್ಕೆ ಸ್ವಲ್ಪ ಅನುಕೂಲತೆಗಳಿದ್ದರೂ ರವಿ ಅದನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ಸೊ ಮೊದಲ 2 ವಾರಗಳು, ಜುಲೈ ತಿಂಗಳ ಮೊದಲ 2 ವಾರಗಳು ಗುರು ಒಟ್ಟಿಗೆ ರವಿಯ ಯುತಿ ಇರ್ತದಲ್ಲ. ಸೊ ಆದ್ದರಿಂದ ಏನಾಗ್ಬಿಡುತ್ತೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಮೀನರಾಶಿಯವರಿಗೆ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ. ನಂತರದ 2 ವಾರಗಳು ಅಂದರೆ 16ನೇ ತಾರೀಕಿನ ನಂತರ ಮೀನರಾಶಿಯವರು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಯತ್ನ ಮಾಡ್ತಕ್ಕಂಥದ್ದು ಓಕೆ ಅಂತ ಅನ್ಬೋದು. ಬಟ್ ಇಡೀ ಮೀನರಾಶಿಯವ್ರಿಗೆ ಆಗೋ ಸಮಸ್ಯೆ ಏನಪ್ಪ ಅಂದರೆ, ನಿಮ್ಮ ರಾಶಿಯಲ್ಲಿರುವ ಶನಿ ನೀವು ಎದ್ದು ಹೋಗಿ ಕೆಲಸ ಹುಡುಕೋಕೆ ಬಿಡೋದಿಲ್ಲ. ಆಲ್ರೆಡಿ ಜಾಬಲ್ಲಿರೋರ್ಗೂ ಎದ್ದು ಹೋಗಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಇನ್ನೊಂದು ಸ್ವಲ್ಪ ರೆಸ್ಟ್ ತಗೋಣ, ನನ್ನ ಕೈಲಿ ಯಾಕೋ ಆಗ್ತಾ ಇಲ್ಲ, ಇವತ್ತು ಒಂದು ಸಲ ರಜೆ ಹಾಕ್ಬಿಟ್ರೆ ಹಿಂಗೆ, ನಂದು ಈ ರಜೆಗಳು ಎಷ್ಟು ಬಾಕಿ ಇದ್ದಾವೆ ಇನ್ನೂ, ಈ ಥರ ನಿಮ್ಮ ಸಿಕ್ ಲೀವ್ಗಳನ್ನೆಲ್ಲ ಹುಡುಕ್ತಾ ಇರ್ತೀರಿ, ಇನ್ನೆಷ್ಟು ಸಿಕ್ ಲೀವ್ಗಳಿದ್ದಾವೆ ನಾವು ಅಂತ. ಸೊ ಆ ಥರದ ಮೈಂಡ್ಸೆಟ್ಟಿಂದ ಸ್ವಲ್ಪ ಹೊರಬರಬೇಕು. ಅದ್ಭುತವಾದ ಅವಕಾಶಗಳಿದೆ ನಿಮಗೆ.
ಟಾರ್ಗೆಟ್ ಕೊಡ್ತಾರೆ. ಆ ಟಾರ್ಗೆಟ್ ಅಚೀವ್ ಮಾಡಿದ್ರೆ ಅದ್ಭುತವಾಗಿ ನೀವು ಲಾಭವನ್ನು ಮಾಡುವಂತಹ, ದುಡ್ಡನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಸಿಗುತ್ತೆ ಮೀನ ರಾಶಿಯವರಿಗೆ. ಟಾರ್ಗೆಟ್ ಅಚೀವಿಂಗ್ ಅಂತ. ಇಲ್ಲಿ ಮೀನ ರಾಶಿಯವರು ಗಮನಿಸಬೇಕಾದ ವಿಚಾರ ಏನಂದರೆ ಆಲಸ್ಯದಿಂದ, ಲೇಸಿನೆಸ್ಸಿಂದ ಹೊರಬರಬೇಕು. ಆಮೇಲೆ ನಿಮ್ಮ ಕಿವಿ ಕಚ್ಚೋರು ತುಂಬ ಜನ ಇರ್ತಾರೆ. ಕಿವಿ ಕಚ್ಚೋರು ಅಂದರೆ ಏನು ಹೇಳಿ, ನಿಮಗೆ ಚಾಡಿ ಹೇಳ್ಕೊಡೋರು. ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಬಾಸ್ ಸರಿ ಇಲ್ಲ, ಕೆಲಸಗಾರ ಸರಿ ಇಲ್ಲ, ಪ್ಯೂನ್ ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ. ಅವ್ರು ತಾನ ಅಂದರು ಅಂತ ನೀವು ತಂದಾನ ಅಂದರೆ ಅನ್ಕೊಳ್ಳಿ, ನಿಮ್ಮ ಕೆಲಸ ನಿಮಗೆ ಸಮಸ್ಯೆ, ನಿಮ್ಮ ಕೆಲಸಕ್ಕೆ ಸಮಸ್ಯೆ, ನಿಮಗೆ ತೊಂದರೆ. ಅವ್ರು ತಾನ ಅಂತಾರೆ, ನೀವು ತಂದಾನ ಆಗ್ಬಿಡುತ್ತೆ. ಆಮೇಲೆ ನನ್ನ ಪ್ರಕಾರ ದಯವಿಟ್ಟು ಹೇಳ್ತೀನಿ, ಮೀನ ರಾಶಿಯವರು ಜಾಬಲ್ಲಿ ನಿಮ್ಮ ಕಿವಿ ಕಚ್ಚೋರ ಸಂಖ್ಯೆ ಜಾಸ್ತಿ ಇದೆ. ಅದ್ರ ಬಗ್ಗೆ ಗಮನಿಸಿ. ತುಂಬ ಜನ ನಿಮ್ಮ ಕಿವಿ ಕಚ್ತಾರೆ, ತುಂಬ ಜನ ನಿಮಗೆ ಇಲ್ಸಲದ್ದೆಲ್ಲ ಹೇಳ್ಕೊಡ್ತಾರೆ. ಯಾಕೆ ಮಾಡ್ತೀಯಾ, ನಾನು ಮಾಡಲ್ಲ ನೀನು ಮಾಡಬೇಡಬ್ಬ, ನಾವಿಬ್ಬರು ಒಂದು ಕೆಲಸ ಮಾಡೋಣ, ಇದನ್ನು ಹೋರಾಡೋಣ ಅಂತ. ಆಮೇಲೆ ಅವ್ರು ಜೂಟು, ನೀವು ಮಾತ್ರ ಎರಡೇ ಸಿಗಾಕೊಂಡ್ಬಿಡ್ತೀರ ಅಲ್ಲಿ, ನೀವು ಕೆಟ್ಟದಾಗ್ಬಿಡ್ತೀರ ಅಲ್ಲಿ. ಪಾಪ ಹೇಳೋ ಇಲ್ಲೇ ಇದ್ರಲ್ಲ, ಎಲ್ಲೋ ಹೋಗ್ಬಿಟ್ರು, ಎಲ್ಲರೂ ಒಂದು ಹುಡುಕ್ಬೇಕು, ಯಾರು ಕಾಣಲ್ಲ, ಎಲ್ಲ ಓಟ್ ಜೂಟು. ಸೊ ಬಾಸ್ ಮುಂದೆ ನೀವು ಕೆಟ್ಟವರಾಗಿರ್ತೀರಾ, ಬೇರೆ ಕೊಲೀಗ್ಸ್ ಮುಂದೆ ನೀವು ಕೆಟ್ಟವರಾಗಿರ್ತೀರಾ, ಕಸ್ಟಮರ್ಸ್ ಮುಂದೆ, ಕ್ಲೈಂಟ್ಸ್ ಮುಂದೆ ನೀವು ಕೆಟ್ಟವರಾಗಿರ್ತೀರಾ. ಸೊ ಇದ್ರ ಬಗ್ಗೆ ಪ್ರೊವೋಕೇಶನ್, ಇವ್ನು ನಮ್ಮನ್ನು ಪ್ರೊವೋಕ್ ಮಾಡ್ತಾರೆ ಅಂದರೆ, ವೈ ಈಸ್ ಹಿ ಪ್ರೊವೋಕಿಂಗ್ ಮೀ, ನನ್ನನ್ನು ಯಾಕೆ ಇವರು ಮುಂದೆ ತಳ್ಳಿ, ನನ್ನನ್ನು ಯಾಕೆ ಇದು ಮಾಡ್ತಾರೆ, ಇದನ್ನು ಗಮನಿಸ್ಕೊಳ್ಬೇಕು ನೀವು. ಏನೋ ಒಂದು ಕಾರಣ ಇರಬೇಕು. ನೀವು ಒಂಥರ ಬಲಿಪಶು, ಬಲಿಕ ಬಕ್ರ ನೀವು ಆಗುವ ಸಾಧ್ಯತೆ ಇದೆಯಾ ನೋಡ್ಕೋಬೇಕು ನೀವು. ನನ್ನನ್ನು ಯಾಕೆ ಮುಂದೆ, ನೀನೇ ಮುಂದೆ ಹೋಗು, ನಾನು ನಿನ್ನಿಂದ ಇರ್ತೀನಿ ಅನ್ಬೋದಲ್ಲ. ಈ ಮಾತು ನೀವು ಯಾಕೆ ಹೇಳ್ತಾ ಇಲ್ಲ, ಹೇಳ್ಬೇಕು ನೀವು. ಸೊ ನನ್ನ ಪ್ರಕಾರ ಬಾಲ್ ವಿಲ್ ಬಿ ಇನ್ ಯುವರ್ ಕೋರ್ಟ್. ನಿಮ್ಮ ಕಡೆ ಅವಕಾಶ ಇರುತ್ತೆ, ಬಟ್ ನೀವು ಅದನ್ನ ಇನ್ನೊಬ್ರಿಗೆ ಕೊಡುವ ಸಾಧ್ಯತೆ ಇರ್ತದೆ. ಹಂಗೆ ಕೊಡಬೇಡಿ. ಇನ್ನು ಸ್ಯಾಲ್ರಿ ಹೈಕ್ ಬೇಕಾ ಕೇಳಬೇಕಾ ಕೇಳಿ. ಯಾಕೆಂದರೆ ನಿಮಗೆ ಕುಜನ ಒಂದು ಪವರ್ಫುಲ್ಲಾಗಿರ್ತಾನೆ ಕುಜ. ಆದ್ದರಿಂದ ನೀವು ಸ್ಯಾಲ್ರಿ ಹೈಕ್ ಕೇಳುವ ವಿಧಾನದಲ್ಲೇ ನೀವು ಅಂದ್ಕೊಂಡ್ರೆ ಎಷ್ಟೋ ನೀವು ಕೇಳೋಕ್ಕೆ ಬಂದ ತಕ್ಷಣ ಅವರೇ ನೀವು ಕೆಳಗಿನ ಮುಂಚೆ ಅವರೇ ಒಂದು 5, 10 ಏನೋ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ನಿಮ್ಗೊಂದು ಸ್ವಲ್ಪ ಸಮಾಧಾನ ಮಾಡಿಬಿಡ್ತಾರೆ. ನೀವು ಸಮಾಧಾನವಾಗಿದ್ದರೆ ಸಾಕು ಅನ್ನೋ ಥರ. ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ನಿಮಗೆ ಅನುಕೂಲವಾಗಿ ಕಂಡು ಬರ್ತಾ ಇದೆ. ಇನ್ನು ಸ್ವಲ್ಪ ನಿರುದ್ಯೋಗಿಗಳು ಉದ್ಯೋಗ ಬೇಕು ಅಂತಂದಾಗ ಸ್ವಲ್ಪ ಸ್ವಲ್ಪ ಹಿರಿಯರ ಒಂದು ಸಪೋರ್ಟ್, ಯಾರ್ದೋ ಒಂದು ರೆಕಮೆಂಡೇಷನ್ ಅವಶ್ಯಕತೆ ಕಂಡು ಬರ್ತಾ ಇದೆ. ಆ ರೆಕಮೆಂಡೇಷನ್ 16ನೇ ತಾರೀಕು ನಂತರ ಮಾಡಿಸಿ, ಆವಾಗ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಎನಿಹೌ ವೈಯಕ್ತಿಕ ಜಾತಕ ಇಂಪಾರ್ಟೆಂಟ್. ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡೇ ಮುಂದುವರಿತಕ್ಕಂಥದ್ದು. ಜಾಬ್ ರಿಸೈನ್ ಮಾಡೋದಾಗಲಿ, ಅಥವಾ ಜಾಬ್ ಬಿಟ್ಬಿಟ್ಟು ಬಿಸ್ನೆಸ್ ಶುರು ಮಾಡೋದಾಗಲಿ, ಜಾಬ್ ಚೇಂಜ್ ಮಾಡೋದಾಗಲಿ, ಅಥವಾ ಸ್ಯಾಲ್ರಿ ಹೈಕ್ ಆಗಲಿ, ಅಥವಾ ಪ್ರಮೋಷನ್ ಆಗಲಿ, ಟ್ರಾನ್ಸ್ಫರ್ ಆಗಲಿ, ಏನೋ ಕೇಳದಿದ್ರು ಮೀನರಾಶಿಯವ್ರಿಗೂ ಟ್ರಾನ್ಸ್ಫರ್ ಯೋಗ ಫಲಗಳು ಚೆನ್ನಾಗಿದೆ. ಟ್ರಾನ್ಸ್ಫರ್ಗಳಾಗುವ ಸಾಧ್ಯತೆಗಳು ಚೆನ್ನಾಗಿದೆ. ಯಾಕೆಂದರೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಚೆನ್ನಾಗಿದೆ. ನೀವು ಪ್ರಯತ್ನ ಮಾಡಬೇಕು. ವೈಯಕ್ತಿಕ ಜಾತಕವೊಮ್ಮೆ, ಯಾವುದೇ ರಾಶಿಯವರಾಗಿರಲಿ, ನೀವು ವೈಯಕ್ತಿಕ ಜಾತಕವೊಮ್ಮೆ ಪರಿಶೀಲನೆ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗ್ತದೆ.